ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಡಿಸೈನ್ನ ಟ್ರೈ ಮಾಡಿದ್ದೀನಿ, ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ. ಸೊ ಆ ಡಿಸೈನ್ನ ನಾನು ಇವತ್ತು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಮಾಡಿದಾಗ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಹಾಗೆಯೇ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ಗೆ ನಾನು ಒಂದು ಸತಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೊಡ್ತಾ ಇದ್ದೀನಿ. 2 ಸತಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಸಿಂಗಲ್ ಕ್ರೋಶ, ಸೊ ಲಾಕ್ಗಳು 2 ಲಾಕ್ ಸೇರಿ ಇಲ್ಲಿ 3ನೇ ಒಂದು ಸಿಂಗಲ್ ಕ್ರೋಶ, ಒಟ್ಟು 3 ಲಾಕ್ಗಳಾಗುತ್ತೆ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಲ್ಲಿ ಅದ ನಂತರ ನಾನು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ವಿತೌಟ್ ಕುಚ್ಚು ಮಾಡ್ತಾ ಇದ್ದೀನಿ. ನಿಮಗೆ ವಿತ್ ಕುಚ್ಚು ಬೇಕು ಅಂತಂದರೆ ಈ ಬೀಡ್ ಸೇರಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಚೈನ್ಸ್ ಬರುತ್ತೆ, ಸೊ ಅಲ್ಲಿಗೆ ಬೇಕಾದರೂ ನೀವು ಕುಚ್ಚು ಕಟ್ಕೋಬೋದು. ಅಥವಾ ಈ ಸ್ಪೇಸಲ್ಲಿ ಬೀಡ್ ಬೇಡ ಅಂದರೆ ನೀವು 5 ಅಥವಾ 4 ಚೈನ್ಗಳನ್ನ ಹಾಕಿ ಲಾಕ್ನ ಮಾಡ್ಕೋಬೋದು. ಲಾಕ್ ಆದಮೇಲೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀವಲ್ಲ, ಅದಾದಮೇಲೆ ಮತ್ತೆ ನಾನಿಲ್ಲಿ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋತಾ ಇದ್ದೀನಿ. 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋತಾ ಇದ್ದೀನಿ. 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಬಟ್ಟೆಗೆ ಮಾಡಿದ ನಂತರ 3 ಚೈನ್ ಹಾಕಿ, ಆ 3 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನಾನು ಅಲ್ಲಿಂದ 6 ಚೈನ್ನ ಹಾಕೋತಾ ಇದ್ದೀನಿ. 6 ಚೈನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನು ನೋಡಿ. ಸೊ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಫಸ್ಟು ಸ್ಟ್ರೈಟಾಗಿ ನೋಡಿಕೊಂಡು 1 ಪಾಯಿಂಟ್ ಅಥವಾ 2 ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೊಳ್ಳಿ. ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇದನ್ನು 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 6 ಚೈನ್ ಹಾಕೋತಿದ್ದೀವಲ್ಲ, ಸೊ ಅಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಲಾಕ್ ಮೇಲೆ, ಅಂದರೆ ಅಲ್ಲಿ 3 ಸತಿ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಬ್ಯಾಕ್ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡಿ ನೀಡಲ್ಗೆ 1 ಸತಿ ದಾರ ತಗೊಳ್ಳಿ. ನೀಡಲ್ಗೆ 1 ಸತಿ ಆರ್ಜ್ ಸ್ವಲ್ಪ ದೊಡ್ಡದಾಗೆ ಬೇಕು ಅನ್ನೋರು ಟ್ರಿಬಲ್ ಕ್ರೋಶನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶದಲ್ಲಿ ಮಾಡ್ತಾ ಇದ್ದೀನಿ. ಡಿಸೈನ್ ತುಂಬ ಈಸಿಯಾಗಿದೆ, ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಈ ಒಂದು ಸ್ಯಾಂಪಲ್ ಪೀಸಿಗೆ ಹಾಕ್ತಾ ಇದ್ದೀನಿ. ನೀಡಲ್ಗೆ 1 ಸತಿ ದಾರಾನ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಅಲ್ಲಿ ನಾವು 6 ಚೈನ್ 2 ಸತಿ ಹಾಕಿರ್ತೀವಲ್ಲ, ಆ 2 6 ಚೈನ್ಗಳನ್ನ ಸೇರಿಸ್ಕೊಂಡು ನಾವಿಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಫ್ರಂಟ್ ಸೈಡ್ ಹಾಗೆ ಬ್ಯಾಕ್ ಸೈಡ್ 2 ಸತಿ 3 ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಹಾಕಿರೋ 3 ಚೈನ್ನ ಸೇರಿಸ್ಕೊಂಡು ಲೆಕ್ಕ ತಗೊಂಡ್ರೆ ನಾವಿಲ್ಲಿ ಒಟ್ಟು 6 ಕಂಬಗಳನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಒಟ್ಟು 5 ಡಬಲ್ ಕ್ರೋಶ ಕಂಬನ ಹಾಕಿ ನಾನು 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ಗೆ 1 ಸತಿ ದಾರ ತಗೊಂಡು ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ನಾನಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಒಟ್ಟು 6 ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಬ್ಯಾಕ್ ಸೈಡಿಗೆ ತಿರುಗಿಸಿ ಮಾಡಿರೋ 3 ಚೈನ್ನ ಲೆಕ್ಕಕ್ಕೆ ತಗೊಂಡು ನಾವು 6 ಕಂಬ ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ನಮಗೆ 6 ಕಂಬಗಳು ಬರಬೇಕು. ಮತ್ತು ಇನ್ನೊಂದು ಸೈಡಲ್ಲಿ 6 ಕಂಬಗಳು ಬರಬೇಕು. ಅಂದರೆ ಈಕ್ವಲ್ ಆಗಬೇಕು ಅಂತಂದರೆ, ಒಂದೇ ರೀತಿ ಡಿಸೈನ್ಗಳು ಬರಬೇಕು ಅಂತಂದರೆ ನಾವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇಲ್ಲಿ 6 ಕಂಬಗಳು ಮಾಡ್ಕೋಬೇಕು.
6 ಕಂಬ ಆದಮೇಲೆ ಮತ್ತೆ ನೀಡಲ್ಗೆ ಒಂದ್ಸತಿ ದಾರ ತಗೊಂಡು ಅಲ್ಲಿ ಬೇಸ್ ಲೈನ್ಗೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ 1 2 ದಾರ 1. ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಡಿಸೈನ್ನ ಮಾಡಿರ್ತೀವಿ. ಹಾಗೆ ನಾವು ಮತ್ತೊಂದು ಸೈಡಲ್ಲಿ 3 ಚೈನ್ಗಳು ಇರುತ್ತಲ್ವ, ಸೊ ಅದು ಬೇಸಾಗಿರುತ್ತೆ. ಸೊ ಇಲ್ಲಿ ನಾವು ಡಿಸೈನ್ ಈಕ್ವಲ್ ಆಗಿ ಬರಬೇಕು ಅಂತಂದರೆ ಈ ಒಂದು ಬೇಸ್ ಲೈನ್ಗೆ ಕೂಡ ನಾವು ವರ್ಕ್ನ ಮಾಡಲೇಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಡಿಸೈನ್ ಒಂದೇ ರೀತಿಯಾಗಿ ಬಂತು ಇವಾಗ. ಸೊ ಅದನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡ ನಂತರ ಮತ್ತೆ 2 ಸತಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆಗಳು ಆದ ನಂತರ ಮತ್ತೆ ನಾನು ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ ನಂತರ ಅದು ಎಲ್ಲಿಗೆ ಬರುತ್ತೋ ಅಷ್ಟು ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾನಿಲ್ಲಿ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋತಾ ಇದ್ದೀನಿ. ಎರಡು ಸಿಂಗಲ್ ಕ್ರೋಶ ಆದ ನಂತರ ನೆಕ್ಸ್ಟ್ ನಾವು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿದೆ ಡಿಸೈನು. ಸೊ ಇಲ್ಲಿ ನಾನು 3 ಚೈನ್ ಆದ ನಂತರ ಮತ್ತೆ ಎಕ್ಸ್ಟ್ರಾ ನಾನು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಇದು ಬೇಡ, ಅವಶ್ಯಕತೆ ಇಲ್ಲ. 3 ಚೈನ್ ಹಾಕಿ ಒಂದು ಸತಿ ಲಾಕ್ ಮಾಡಿದ ನಂತರ ಡೈರೆಕ್ಟಾಗಿ 6 ಚೈನ್ನ ಹಾಕ್ಕೋಬೇಕು. ಇದು ಅವಶ್ಯಕತೆ ಇಲ್ಲ. ಸಿಕ್ಸ್ ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಮಾಡಿದ ತಕ್ಷಣ 6 ಚೈನ್ನ ಹಾಕ್ಕೊಳ್ಳಿ. ಆ್ಯಂಡ್ ಈ ಒಂದು 2 ಟೈಮ್ಸ್ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ನಲ್ಲ, ಸೊ ನಿಮಗೆ ಆರ್ಜ್ ಮತ್ತು ಕುಚ್ಚು ಬೇಕು ಅಂದಾಗ, ಸೊ ಅದಕ್ಕೆ 2 ಗ್ಯಾಪ್ ಬೇಕು ಅನಿಸ್ಕೊಂಡ್ರೆ ನೀವು ಈ ರೀತಿಯಾಗಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೋದು. ಅದು ಬಿಟ್ಟರೆ ಇಲ್ಲಿ ಅವಶ್ಯಕತೆ ಇರಲಿಲ್ಲ, ಸೊ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಿಮ್ಗೊಂಚೂರು ಗೊತ್ತಾಗುತ್ತೆ ಅಂತ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೋದು. ಒಂದು ಕಡೆ ನೀವು ಹಾಕ್ಕೊಂಡ್ರಿ ಅಂತಂದರೆ ಪೂರ್ತಿ ಸೀರೆಯಲ್ಲೂ ಇದೇ ರೀತಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಅದನ್ನು ಮತ್ತೆ ನಾನು 6 ಚೈನ್ನ ಲಾಕ್ ಮಾಡಿದ ನಂತರ ಮತ್ತೆ ನಾನು 6 ಚೈನ್ನೇ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 6 ಚೈನ್ಗೆಲ್ಲ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆ ಅನ್ಕೋತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫಸ್ಟು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ 6 ಚೈನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು 1 ಅಥವಾ 2 ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ನ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡ ನಂತರ ಮತ್ತೆ 3 ಚೈನ್ ಹಾಕಿ ಅದನ್ನು ಬೀಡ್ ಪಕ್ಕದಲ್ಲಿರೋ 3 ಸಿಂಗಲ್ ಕ್ರೋಶಗಳಿರುತ್ತಲ್ಲ, ಲಾಕ್ ಮತ್ತು 2 ಸಿಂಗಲ್ ಕ್ರೋಶ, ಅದರ ಮೊದಲನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ನಾವು ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ಆ 6 ಚೈನ್ 2 ಸಲ ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ಡಬಲ್ ಕ್ರೋಶ ಕಂಬನ ಹಾಕ್ಕೋಬೇಕು. ನೀಡಲ್ಗೆ ಒಂದು ಬಾರಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರನ 1 ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು 6 ಚೈನ್ ಗ್ಯಾಪ್ಗೆ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 3 ಚೈನ್ ಸೇರಿಸಿದರೆ 6 ಕಂಬಗಳಾಗುತ್ತೆ.
ಆ್ಯಂಡ್ ಕಂಬಗಳ ಕೌಂಟ್ನ ಎಲ್ಲೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಒಂದು ಸಲ ನೀವು ಯಾವ ರೀತಿ ಕಂಬಗಳನ್ನ ಹಾಕೋತಿದ್ದೀರಾ, ಯಾವ ಲೆಂತನ್ನು ತಗೋತಾ ಇದ್ದೀರಾ ಅಂತಂದರೆ ಸೊ ಪ್ರತಿ ಒಂದು ಕಂಬಕ್ಕೂ ಒಂದೇ ಲೆಂತ್ ಬರಬೇಕು. ಸೊ ಅವಾಗ ಮಾತ್ರ ಡಿಸೈನ್ ನಿಮಗೆ ಈಕ್ವಲ್ ಆಗಿ ಕಾಣಿಸ್ತದೆ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಆದಷ್ಟು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. 5 ಕಂಬಗಳಾದ ತಕ್ಷಣ 2 ಚೈನ್ ಹಾಕಿ ಮತ್ತೆ ನೀಡಲ್ಗೆ ಒಂದು ಸಾರಿ ದಾರನ ತಗೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶ ಕಂಬ. ಇಲ್ಲಿ ನಾನು ಒಟ್ಟು 6 ಕಂಬಗಳನ್ನ ಇನ್ನೊಂದು ಸೈಡಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ. 6 ಕಂಬ ಆದಮೇಲೆ ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿರ್ತೀವಲ್ಲ 6 ಚೈನ್ನ, ಸೊ ಆ ಗ್ಯಾಪಲ್ಲಿ ಕೂಡ ಒಂದು ಸತಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ 6 ಜನ ನೀಟಾಗಿ ನೀವು ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಇದೇ ರೀತಿಯಾಗಿ ಇನ್ನೂ ಒಂದು ಆರ್ಚ್ನ ಮಾಡಿ ತೋರಿಸ್ತೀನಿ ನಾನು. ನೋಡ್ತಾ ಇರ್ಬೋದು, ಇನ್ನೂ ಒಂದು ಆರ್ಚ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಲಾಸ್ಟಲ್ಲಿ 3 ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕಿ 2 ಎಕ್ಸ್ಟ್ರಾ ಚೈನ್ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲರ್ನ ತಗೊಂಡಿದ್ದೀನಿ. ಬೇಗ ಆಗೋಗುತ್ತೆ ಫ್ರೆಂಡ್ಸ್, ಇದು ಬಿಗಿನರ್ಸ್ ಕೂಡ ಒಂದು ಸತಿ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ಸೊ ನೆಕ್ಸ್ಟ್ ನಾನಿಲ್ಲಿ 2 ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಸತಿ ಲಾಕ್ನ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ನೀಡಲ್ಗೆ ಒಂದು ಸತಿ ದಾರ ಫ್ರೆಂಡ್ಸ್, ಇಲ್ಲಿ ಒಂದು ಏನಂತೆ, ನೀವು ಕುಚ್ಚು ಕಟ್ಕೋತೀರಾ ಅಂತ ಅಂದರೆ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ, ಸೊ ಆ ದಾರಕ್ಕೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡೋಗಿ. ನೀವು ಯಾವುದೇ ರೀತಿ ಕುಚ್ಚು ಹಾಕೋದಿಲ್ಲ ಅಂತ ಅಂದರೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಆ ಬೀಡ್ ಹಿಂದ್ಗಡೆ ಒಂದು ದಾರ ಬರುತ್ತಲ್ಲ 6 ಎಳೆ ದಾರ, ಸೊ ಆ 6 ಎಳೆ ದಾರನ ಒಟ್ಟಿಗೆ ಸೇರಿಸ್ಕೊಂಡು ನೀವು ನೀಡಲ್ ಮೇಲೆ ಇರೋ 3 ದಾರಗಳನ್ನ ಒಂದು ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಬೀಡ್ ಹಿಂದೆ ಇರುವ 6 ಎಳೆ ದಾರಕ್ಕೆ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ದಾರ ತಗೊಬರಬೇಕು. ತಗೊಬಂದು 3 ದಾರನ ಒಂದು ಮಾಡಬೇಕು, ಹಾಫ್ ಡಬಲ್ ಕ್ರೋಶ. ಸೊ ಇಲ್ಲಿ ಒಂದು ಬೀಡು ಸುತ್ತ ಒಂದು ಮಿನಿ ಆರ್ಚ್ ಬಂದಾಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆಯೇ ಇಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮ್ಮ ಬೀಡ್ ಸೈಜ್ ಸ್ವಲ್ಪ ಬಿಗ್ ಸೈಜ್ ಬಂದರೆ ನಿಮಗೆ ಹಾಫ್ ಡಬಲ್ ಕ್ರೋಶ ಕೂಡ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನನಗಿಲ್ಲಿ 5 ಮಾತ್ರ ಬಂದಿದೆ ಹಾಫ್ ಡಬಲ್ ಕ್ರೋಶಗಳು. ಅದಾದ ನಂತರ ಅಲ್ಲಿ ಮಿಡಲಲ್ಲಿರೋ 3 ಲಾಕ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿ 2ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು. ಏನು ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು 3 ಚೈನ್ಗಳಿರುತ್ತಲ್ಲ ನಮ್ಮ ಬೇಸ್ ಲೈನ್ ಆ್ಯಂಡ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಹಾಕಿರೋದು, ಅದರ ಮಿಡ್ಲಲ್ಲಿ ಹೋಗಿ ಚೈನ್ ಹೋಲ್ ಗ್ಯಾಪಲ್ಲಿ ದಾರ ತಗೊಬರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಹಾಫ್ ಡಬಲ್ ಕ್ರೋಶನೇ ಇರುವಂಥದ್ದು. ನಿಮಗೆ ಕುಚ್ಚು ಬೇಕು ಅಂತಂದರೆ ಆಗಲೇ ನಾನು ಹಾಫ್ ಡಬಲ್ ಕ್ರೋಶ ಏನು ಹಾಕಿದ್ನೋ ಬೀಡ್ಸುತ್ತಾ, ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ವಿತೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಚೈನ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರಗಳನ್ನ ಒಂದು ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲಿರೋ ಎಲ್ಲ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ನಿಮಗೆ ಅಲ್ಲಿ ಬೀಡ್ ಸುತ್ತ ಒಂದು ಕುಚ್ಚು ಬೇಡ ಅಂತ ಅಂದರೆ ಅಲ್ಲಿ ನಾವು ಆರ್ಜಲ್ಲಿ ಮಿಡ್ಲಲ್ಲಿ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಸೊ ಆ 2 ಚೈನ್ಗಾದರೂ ನೀವು ಕುಚ್ಚನ್ನು ಕಟ್ಕೋಬೋದು. ಇಲ್ಲಿ 5 ಸಿಂಗಲ್ ಕ್ರೋಶಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ 3 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಏನಿದೆ ಸೊ ಅಲ್ಲಿಗೆ ನಾನು ಲಾಕ್ನ ಮಾಡ್ಕೋತಿದ್ದೀನಿ. 3 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಇಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ.
ಇದೇ ಥರ ನಾನು 3 ಸತಿ 3 ಚೈನ್ ಹಾಕಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಕುಚ್ಚು ಬೇಕು ಅಂದರೆ ನೀವು ಕುಚ್ಚನ್ನಾದರೂ ಕಟ್ಕೋಬೋದು ಅಥವಾ ಹ್ಯಾಂಗಿಂಗ್ ಬೀಡ್ ಯಾವುದಾದ್ರೂ ಇದ್ದರೆ ಸೊ ನೀವು ಅದನ್ನು ಕೂಡ ಆ್ಯಡ್ನ ಮಾಡ್ಕೋಬೋದು. ತ್ರೀ ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನೀಡಲ್ಗೆ ಒಂದು ಸಾರಿ ದಾರನ ತಗೊಂಡು ಮತ್ತು 6 ಕಂಬಗಳೇನಿರುತ್ತಲ್ಲ ಸೊ ಅದು ಎಲ್ಲದಕ್ಕೂ ನೆಕ್ಸ್ಟ್ ಇರೋ ಎಲ್ಲ ಕಂಬಗಳ ಮೇಲೆ ಕೂಡ ನೀವು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಪ್ರತಿ ಕಂಬದ ಮೇಲೂ ಹಾಫ್ ಡಬಲ್ ಕ್ರೋಶ ಅನ್ನೋದು ಬರಬೇಕು. ಒಂದು ಸತಿ ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡ್ಕೊಳ್ಳಿ ಈ ಡಿಸೈನ್ನ. ಸ್ಯಾಂಪಲ್ ಪೀಸ್ಗೆ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಅದಾದ ನಂತರ ನೀವು ಸಾರಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಇದೆ ಡಿಸೈನು. ಒಂದು ಸತಿ ನೀವು ಈ ಒಂದು ಯಾವ ರೀತಿ ಮಾಡ್ತೀವಿ ಅನ್ನೋದು ತಿಳ್ಕೊಂಡ್ರಿ ಅಂತಂದರೆ ಮತ್ತೆ ನಿಮಗೆ ಒಂದು ಓನ್ ಕ್ರಿಯೇಟಿವ್ ಅನ್ನೋದನ್ನು ಮಾಡ್ಕೋಬೋದು. ಯಾರಿಗಾದ್ರೂ ಕ್ರೋಶ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ಲೇಲಿಸ್ಟನ್ನು ಮಾಡ್ಕೊಂಡಿದ್ದೀನಿ. ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿಕೊಂಡು ನೀವು ಡಿಸೈನ್ನ ಕಲ್ತ್ಕೋಬೋದು. ಸೊ ನೆಕ್ಸ್ಟ್ ನಾವು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶಗಳಿರುತ್ತಲ್ಲ ಅದರಲ್ಲಿ 2ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡಿಕೊಂಡು ನೀಡಲಿಗೆ ಒಂದು ಸತಿ ದಾರ ತಗೋಬೇಕು. ಬೀಡ್ ಹಿಂದೆ ಇರೋ 6 ಎಳೆ ದಾರಕ್ಕೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಕಂಪ್ಲೀಟಾಗಿ ಹಾಫ್ ಡಬಲ್ ಕ್ರೋಶನೇ ಮಾಡುವಂಥದ್ದು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾವತ್ತೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋನ ನೋಡಿ. ಸ್ಕಿಪ್ ಮಾಡ್ಕೊಂಡು ನೀವು ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ನಿಮಗೆ ಡಿಸೈನ್ ಅರ್ಥನೂ ಆಗೋದಿಲ್ಲ, ಅದು ಹೇಗೆ ಬಂದಿದೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸತಿ ನೀವು ಕೂಡ ಈ ಒಂದು ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಈ ಒಂದು ಡಿಸೈನ್ಗೆ ನೀವು 350ಇಂದ 450 ತನಕ ಅಥವಾ ಅದಕ್ಕಿಂತ ಚಾರ್ಜಸ್ಗಳನ್ನ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಚಾರ್ಜಸ್ ಮಾಡಬೇಕಾಗುತ್ತೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.